ಇಲ್ಲ ಸರ್, ಬೆಂಗಳೂರು ದಕ್ಷಿಣ ಅಂತ ಆಗಿದೆ ಸರ್. ನಮ್ಮ ಈಗ ನಾವು ಮೊದಲಿಂದನೇ ಬೆಂಗಳೂರು ಜಿಲ್ಲೆಯವರು ರೀ. ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹಿಂದಿಂದ ಬರ್ಕೋತಾ ಇದ್ದೋ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ಬದಲಾವಣೆ ತಂದಿದ್ರು. ಆದರೆ ಇವತ್ತು ರಾಮನಗರ ತಾಲೂಕಾಗಿ ಉಳ್ಕೊಂಡಿದೆ. ಏನು ಅಲ್ಲಿ ನಮ್ಮದು ಜಿಲ್ಲಾ ಕ್ಷೇತ್ರ ರಾಮನಗರನೇ ಇದೆ. ಇವತ್ತಿನ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಭಾಳ ಉಸ್ತುವಾರಿ ವಹಿಸ್ಕೊಂಡು ಇದನ್ನು ನಾವು ಬೆಂಗಳೂರಿನವರಾಗೆ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ, ಸ್ವಾಗತ ಮಾಡಿದ್ದೀವಿ. ಅದರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆದರೆ ಆಗಲಿ. ಬಿಜೆಪಿ ನಾಯಕರು ವಿರೋಧ ಮಾಡ್ತಾರೆ. ಹೌದಾ? ಯಾಕೆ? ರಾಮನ ಹೆಸರು ನಾವೇನು ತೊಗೊಳ್ತಾರಲ್ಲ, ರಾಮ ಅಲ್ಲೇ ಇದ್ದಾನೆ. ರಾಮನಗರ ತಾಲೂಕು ಇದೆಯಲ್ಲ ಸರ್, ತಾಲೂಕಾಗಿ ಮೊದಲಿಂದಾನೇ ಇತ್ತು. ರಾಮನಗರ ತಾಲೂಕು ಇದೆ. ಬಿಜೆಪಿಯಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಮಾಡಿದ್ದಾರೆ. ನೀವು ಕೂಡ ಅವ್ರ ಜೊತೆಲಿ ಬಿಜೆಪಿ ಅದೇ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತ ಹೇಳಿ ಉಚ್ಚಾಟನೆ ಮಾಡಿದ್ದಾರೆ. ಇಲ್ಲ ಸರ್, ಬೆಂಗಳೂರು ದಕ್ಷಿಣ ಅಂತ ಆಗಿದೆ ಸರ್. ನಮ್ಮ ಈಗ ನಾವು ಮೊದಲಿಂದನೇ ಬೆಂಗಳೂರು ಜಿಲ್ಲೆಯವರು ರೀ. ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹಿಂದಿಂದ ಬರ್ಕೋತಾ ಇದ್ದೋ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ಬದಲಾವಣೆ ತಂದಿದ್ರು. ಆದರೆ ಇವತ್ತು ರಾಮನಗರ ತಾಲೂಕಾಗಿ ಉಳ್ಕೊಂಡಿದೆ. ಏನು ಅಲ್ಲಿ ನಮ್ಮದು ಜಿಲ್ಲಾ ಕ್ಷೇತ್ರ ರಾಮನಗರನೇ ಇದೆ. ಇವತ್ತಿನ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಭಾಳ ಉಸ್ತುವಾರಿ ವಹಿಸ್ಕೊಂಡು ಇದನ್ನು ನಾವು ಬೆಂಗಳೂರಿನವರಾಗೆ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ, ಸ್ವಾಗತ ಮಾಡಿದ್ದೀವಿ. ಅದರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆದರೆ ಆಗಲಿ. ಬಿಜೆಪಿ ನಾಯಕರು ವಿರೋಧ ಮಾಡ್ತಾರೆ. ಹೌದಾ? ಯಾಕೆ? ರಾಮನ ಹೆಸರು ನಾವೇನು ತೊಗೊಳ್ತಾರಲ್ಲ, ರಾಮ ಅಲ್ಲೇ ಇದ್ದಾನೆ. ರಾಮನಗರ ತಾಲೂಕು ಇದೆಯಲ್ಲ ಸರ್, ತಾಲೂಕಾಗಿ ಮೊದಲಿಂದಾನೇ ಇತ್ತು. ರಾಮನಗರ ತಾಲೂಕು ಇದೆ. ಬಿಜೆಪಿಯಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಮಾಡಿದ್ದಾರೆ. ನೀವು ಕೂಡ ಅವ್ರ ಜೊತೆಲಿ ಬಿಜೆಪಿ ಅದೇ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತ ಹೇಳಿ ಉಚ್ಚಾಟನೆ ಮಾಡಿದ್ದಾರೆ.